ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ದ ಚಾನಲ್. ಮುದ್ದು ಸೊಸೆ ಇಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡ್ಕೊಂಬಂದು ಮಾಡ ಬನ್ನಿ. ಸಾವಿತ್ರಿನ ಮನೆಯಿಂದ ಆಚೆ ಹಾಕೇ ಬಿಟ್ಟರು ಶಿವರಾಮೇಗೌಡ. ಇಲ್ಲಿ ಸಾವಿತ್ರಿನ ಯಾವತ್ತಿಗೂ ನಿನ್ನ ಕ್ಷಮಿಸಲ್ಲ ಅಂದೇ ಬಿಟ್ಟರು ಶಿವರಾಮೇಗೌಡ. ಸಾವಿತ್ರಿ ಇಲ್ಲಿ ಚಿಕ್ಕಪ್ಪ ಅವ್ರ ಮನೆಗೆ ಕರ್ಕೊಂಡು ಹೋದ್ರು ಸಾವಿತ್ರಿನ ವಿನಂತಿನ. ಹಾಗಾದರೆ ಇಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡ್ಕೊಂಬಂದು ಮಾಡ ಬನ್ನಿ. ಸಂಚಿಕೆ ಶುರುವಿನಲ್ಲಿ ಶಿವರಾಮೇಗೌಡನಿಗೆ ಎಲ್ಲ ಸತ್ಯ ಗೊತ್ತಾಗುತ್ತೆ. ಅದಕ್ಕೋಸ್ಕರ ನೀವು ನಮ್ಮ ಹಟ್ಟಿಲಿ ಇರೋ ಅವಶ್ಯಕತೆ ಇಲ್ಲ, ನೀವು ಫಸ್ಟ್ ಈ ಹಟ್ಟಿಯಿಂದ ನೀವು ಹೊರಗಡೆ ಹೋಗಿ ಅಂತ ಹೇಳ್ಬಿಟ್ಟು ಸಾವಿತ್ರಿನ ವಿನಂತಿನ ಆಚೆ ಆಗ್ಬಿಡ್ತಾರೆ ಶಿವರಾಮೇಗೌಡ. ಆಗ ಇಲ್ಲಿ ಸಾವಿತ್ರಿ, ಇಲ್ಲಣ್ಣ ನಾನು ಇದೊಂದೇ ತಪ್ಪು ಮಾಡಿದ್ದೀನಿ, ಕ್ಷಮಿಸ್ಬಿಡು ನನ್ನ ಅಂತೇಳ್ಬಿಟ್ಟು ಕೇಳ್ತಾಳೆ. ಆದರೆ ಶಿವರಾಮೇಗೌಡ, ಕ್ಷಮಿಸೆ ಮಾತೇ ಇಲ್ಲ, ನೀನು ಯಾವುದೇ ಕಾರಣಕ್ಕೆ ಈ ಮನೆಗೆ ಬರೋ ಥರ ಇಲ್ಲ, ಮನೆಯಿಂದ ಆಚೆ ಹೋಗಲೇಬೇಕು ಅಂತ ಹೇಳ್ತಾರೆ ಶಿವರಾಮೇಗೌಡ. ಆಗ ಸಾವಿತ್ರಿ ವಿನಂತಿ ಅಳ್ತಾ ಇರ್ತಾರೆ, ನಾವು ಅಂಥ ತಪ್ಪೇನು ಮಾಡಿದ್ದೀವಿ, ನಾವು ಮದುವೆ ಆಗಬೇಕು ಅಂತ ಹೇಳ್ಬಿಟ್ಟು ಆ ಥರ ಪ್ಲ್ಯಾನ್ ಮಾಡಿದ್ದೀವಿ ಅಷ್ಟೇ, ಅದೇ ಕಾರಣಕ್ಕೆ ನೀವು ಈ ಹಟ್ಟಿಯಿಂದನೇ ದೂರ ಮಾಡ್ತೀರಿ ನಮ್ಮನ್ನ ಅಂತ ಹೇಳ್ಬಿಟ್ಟು ಸಾವಿತ್ರಿ ಹೇಳ್ತಾಳೆ. ಆಗ ಇಲ್ಲಿ ಶಿವರಾಮೇಗೌಡ, ನಿಮ್ಮಂಥವ್ರು ನಮ್ಮ ಹಟ್ಟಿಲಿದ್ರೆ ನಮಗೆ ನಷ್ಟ, ನೀವು ಫಸ್ಟು ಮನೆಯಿಂದ ಹೋಗ್ಬಿಡಿ, ನಮಗೆ ದ್ರೋಹ ಮಾಡಿದರೆ ನೀವು ಅಂತ ಹೇಳ್ಬಿಟ್ಟು ಹೊರಟೋಗ್ತಾರೆ. ಆಗ ಸಾವಿತ್ರಿ ವಿನಂತಿ ಇಲ್ಲಿ ಮೋನಿಗೆ ಕೇಳ್ತಾರೆ, ಏನು ಮೋನಿ, ನೀನಾದರೂ ಹೇಳು, ನಿನ್ನ ಗಂಡನಿಗೆ ಸ್ವಲ್ಪ ಬುದ್ಧಿ ಹೇಳು, ತಂಗಿನ ಯಾರಾದರೂ ಮನೆಯಿಂದ ಆಚೆ ಹಾಕ್ತಾರೆ ಈ ರೀತಿ, ನೀನಾದರೂ ಹೇಳ್ಬಿಟ್ಟು ಕರ್ಕೊ ನಮ್ಮನ್ನ ಒಳಗಡೆ ಅಂತ ಹೇಳ್ಬಿಟ್ಟು ಕೇಳ್ತಾಳೆ. ಆಗ ಇಲ್ಲಿ ಕೇಳಬೇಕಾದ್ರೆ ಮೋನಿ ಹೇಳ್ತಾಳೆ, ನಿಮ್ಮಂಥವ್ರು ನಮಗೆ ಬೇಡ, ನಮ್ಮ ವಿದ್ಯೆಗೆ ಎಷ್ಟೆಲ್ಲ ತೊಂದರೆ ಕೊಟ್ಟಿದ್ದಾರೆ ನೀವು, ವಿದ್ಯೆ ಪಾಪ ನಿಮ್ಮಿಂದ ಎಷ್ಟೆಲ್ಲ ತೊಂದರೆ ಈಡಾಗಿದ್ದಾಳೆ, ಅದಕ್ಕೋಸ್ಕರ ನಿಮ್ಮಂಥವ್ರು ನಮಗೆ ಬೇಡ, ಎಷ್ಟೆಲ್ಲ ಸುಳ್ಳು ಹೇಳಿದ್ದೀರಾ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾಳೆ. ಪಾಪ ನೀವು ಈ ಥರ ಫೋನ್ ಮಾಡಿಬಿಟ್ಟು ಜೈಲಿಗೆ ಅವ್ರನ್ನ ಕಳಿಸಿದ್ರೆ, ಆದರೆ ವಿದ್ಯೆ ಮಾತ್ರ ಇಷ್ಟು ದಿನ ಶಿಕ್ಷೆ ಅನುಭವಿಸಿದ್ದಾಳೆ, ನಿಮ್ಮಂಥವ್ರು ನಮ್ಮ ಮನೆಗೆ ಬೇಡ ಅಂತ ಹೇಳ್ಬಿಟ್ಟು ಇಲ್ಲಿ ಮೋನಿ ಹೇಳ್ತಾಳೆ. ಅದನ್ನು ಕೇಳಿಸ್ಕೊಂಡು ಸಾವಿತ್ರಿ ಸುಮ್ಮನಾಗ್ಬಿಡ್ತಾಳೆ. ಅದಾದಮೇಲೆ ಈಶ್ವರಿಗೆ ಹೇಳ್ತಾಳೆ, ಅಕ್ಕ ನೀನಾದರೂ ಏನಾದರೂ ಮಾಡಿಬಿಟ್ಟು ನಮ್ಮನ್ನು ಮನೆಗಡೆ ಕಳ್ಕೊಬೋದಲ್ಲಕ್ಕ ಅಂತೇಳ್ಬಿಟ್ಟು ಕೇಳ್ತಾಳೆ. ಆಗ ಇಲ್ಲಿ ಈಶ್ವರಿ ಹೇಳ್ತಾಳೆ, ನಾನು ಏನು ಮಾಡ್ಬೇಕು ಹೇಳು, ನನಗೆ ಈ ವಿಚಾರ ನೀವು ಹೇಳ್ದಿನ ನನ್ನಿಂದನೇ ಮುಚ್ಚಿಟ್ಟಿದ್ದೀರಾ, ಈಗ ನಾನು ಏನು ಮಾಡೋಕ್ಕೂ ನನ್ನ ಕೈಲಿಲ್ಲ ಅಂತೇಳ್ಬಿಟ್ಟು ಈಶ್ವರಿ ಹೇಳ್ತಾಳೆ. ಆಗ ಇಲ್ಲಿ ಸಾವಿತ್ರಿ, ಏನು ಹೇಳ್ತಾ ಇದ್ದೀರಿ ಅಕ್ಕ ನೀನು, ಎಲ್ಲ ನಿಮ್ಗೆ ಗೊತ್ತಿದ್ದೇ ಇಲ್ಲ ನಾನು ಮಾಡ್ತಾ ಇದ್ದಿದ್ದು, ಇದೊಂದೇ ವಿಚಾರ ನಿಮ್ಗೆ ಹೇಳಿಲ್ಲ ಅಷ್ಟೇ, ಆದರೆ ಈಗ ನೀವು ನನ್ನಿಂದನೇ ಈ ಥರ ಅನ್ಬೋದಾ, ಯಾವಾಗಾದರೂ ನೀವು ತಂಗಿ ಅಲ್ವ, ನನ್ನ ಕಾಪಾಡಬೇಕಲ್ವ, ನೀವು ಕಾಪಾಡ್ತೀರಾ ಅಂದ್ಕೊಂಡು ನಾನು ನಿಮ್ಮಿಂದನೇ ಇರ್ತಾ ಇದ್ದೆ ಅಂತ ಹೇಳ್ಬಿಟ್ಟು ಸಾವಿತ್ರಿ ಹೇಳ್ತಾಳೆ. ಆಗ ಈಶ್ವರಿ, ನೀನು ಎಲ್ಲ ಟೈಮಲ್ಲಿ ನಾನು ಹಿಂದೆ ಇರ್ತಾ ಇರಲಿಲ್ಲ, ನಿಂಗೆ ಯಾವಾಗ ಬೇಕೋ ಅವಾಗ ಮಾತ್ರ ಇರ್ತಾ ಇದ್ದಿ, ಯಾವುದೇ ಒಂದು ವಿಚಾರನೂ ನನಗೆ ಕೂಡ ಹೇಳ್ತಾ ಇರಲಿಲ್ಲ ನೀನು, ಈ ವಿಚಾರ ನನಗೆ ಮುಂಚೆನೇ ಗೊತ್ತಾಗಿದ್ರೆ ನಾನು ಏನಾದರೂ ಮಾಡ್ಬೋದಿತ್ತು, ನೀನು ಈಗ ಸಮಯ ಬಂದಾಗ ಮಾತ್ರ ಹೇಳ್ತೀಯ ನನಗೆ ಅಂತ ಹೇಳ್ಬಿಟ್ಟು ಈಶ್ವರಿ ಹೇಳ್ಬಿಟ್ಟು ಹೊರಟೋಗ್ತಾಳೆ. ಅದಾದಮೇಲೆ ಅಜ್ಜಿ ಕೂಡ ಅಲ್ಲೇ ಇರ್ತಾಳೆ. ಅಜ್ಜಿ ಹೇಳ್ತಾಳೆ, ನಿನಗೆ ಸರಿಯಾದ ಗತಿ ಬಂದಿದೆ, ಇದೇ ರೀತಿ ನಿನಗೆ ಆಗಬೇಕಿತ್ತು, ಕರೆಕ್ಟಾಗಿ ಆಗಿದೆ ಅಂತ ಹೇಳ್ಬಿಟ್ಟು ಹೇಳ್ತಾ, ನೀನು ಸರಿ ಈ ಮನೆಯಿಂದ ಋಣ ಕಳಿತು ಅಂದ್ಕೊಂಡು ಹೊರಟೋಗು ಅಂತೇಳ್ಬಿಟ್ಟು ಇಲ್ಲಿ ಅಜ್ಜಿ ಹೇಳ್ತಾಳೆ. ಆಗ ಈಶ್ವರಿ ವಿನಂತಿ ಅಳ್ತಾ ಇರ್ತಾರೆ ಅಲ್ಲೇ. ಹಾಗೆಯೇ ಎಲ್ಲರೂ ಕೂಡ ಒಳಗಡೆ ಹೊರಟೋದ್ಮೇಲೆ ಸಾವಿತ್ರಿ ವಿನಂತಿ ಹಾಗೆ ಇಲ್ಲಿ ಅವರು ಸಾವಿತ್ರಿ ಚಿಕ್ಕಪ್ಪ ಇರ್ತಾರೆ. ಅದಕ್ಕೋಸ್ಕರ ಬಾ ನಮ್ಮನೆಗೆ ಹೋಗೋಣ, ಶಿವರಾಮೇಗೌಡರು ಈಗ ಸಿಟ್ಟಾಗಿದ್ರೆ ನಿನ್ನ ಮನೆ ಒಳಗಡೆ ಕರ್ಕೊಂಬಲ್ಲ ಅಂತೇಳ್ಬಿಟ್ಟು ಇಲ್ಲಿ ಅಜ್ಜ ಹೇಳ್ತಾನೆ. ಆಗ ಸಾವಿತ್ರಿ ಸರಿ ಹಾಗಾದರೆ ಅಂತೇಳ್ಬಿಟ್ಟು ಹೇಳ್ತಾ ಹೋಗ್ತಾ ಇರ್ತಾರೆ. ಆಗ ಸಾವಿತ್ರಿ ಹೇಳ್ತಾಳೆ, ನೀನಾದರೂ ಏನಾದರೂ ಹೇಳ್ಬೋದಲ್ಲ ಚಿಕ್ಕಪ್ಪ ಅಂತೇಳ್ಬಿಟ್ಟು ಕೇಳ್ತಾಳೆ. ಆಗ ಇಲ್ಲಿ ಅವ್ರ ಚಿಕ್ಕಪ್ಪ ಹೇಳ್ತಾರೆ, ಏನು ಹೇಳೋಕ್ಕೆ ಸಾಧ್ಯನೇ ಇಲ್ಲ ಸಾವಿತ್ರಿ, ನೀನು ಅಂಥ ದ್ರೋಹ ಮಾಡಿದೀಯಾ, ಇಷ್ಟು ದಿನ ಶಿವರಾಮೇಗೌಡ ವಿದ್ಯೆನ ಮನೆಯಿಂದನೇ ಆಚೆ ಇಟ್ಟಿದ್ದ ಇದೇ ಒಂದು ವಿಚಾರಕ್ಕೋಸ್ಕರ ನಿನ್ನ ಸುಮ್ಮನೆ ಬಿಟ್ಟಿದ್ದೇನೆಂದ್ರೆ ಖುಷಿಪಡು, ನೀವು ತಪ್ಪು ಮಾಡಿಬಿಟ್ಟು ಅವಳ ಮೇಲೆ ಹಾಕಿದರೆ ನೀವು, ಆದರೆ ಇದನ್ನೆಲ್ಲ ತಿಳ್ಕೊಂಡು ಶಿವರಾಮೇಗೌಡನಿಗೆ ಇವಾಗ ಎಷ್ಟು ಸಿಟ್ಟು ಬಂದಿರುತ್ತೆ, ನೀವು ಮದುವೆ ಮಾಡೋಕ್ಕೆ ಕೂಡ ರೆಡಿ ಆಗಿದ್ರಿ, ಆದರೆ ಇಂಥ ಒಂದು ವಿಚಾರನ ಯಾವ ರೀತಿ ಮನೆಯಿಂದ ಮುಚ್ಚಿಟ್ರಿ, ಈ ಥರ ಕೆಲಸ ಮಾಡೋದು ನಿಮ್ಗೇನು ಅವಶ್ಯಕತೆ ಇತ್ತು ಅಂತ ಹೇಳ್ಬಿಟ್ಟು ಇಲ್ಲಿ ಚಿಕ್ಕಪ್ಪ ಹೇಳ್ತಾರೆ. ಆಗ ಸಾವಿತ್ರಿ, ಅಲ್ಲ ಯಾಕಂತಂದರೆ ನನ್ನ ಮಗನಿಗೆ ಮದುವೆ ಮಾಡ್ತೀನಿ, ನನ್ನ ಮಗಳಿಗೆ ಭದ್ರನ ಜೊತೆ ಅಂತ ಹೇಳ್ಬಿಟ್ಟು ಅಷ್ಟೆಲ್ಲ ಭರವಸೆ ಕೊಟ್ಟು ಈ ಶಿವರಾಮೇಗೌಡ ಈಗ ತನ್ನ ವಿದ್ಯೆ ನೋಡಿಬಿಟ್ಟು ಮದುವೆ ಮಾಡ್ಕೊಂಡು ಕರ್ಕೊಂಬಂದ, ಆಮೇಲೆ ನಮ್ಮ ಬೆಲೆ ಎಲ್ಲಿಗೋಯ್ತು ಹೇಳು, ಆ ಮನೇಲಿ ಯಾರು ಕೂಡ ನಮಗೆ ಹೇಳೋರಿಲ್ಲ, ಇಲ್ಲಿ ವಿನಂತಿ ಆದರೂ ಈ ಮನೆ ಸೊಸೆ ಆದರೆ ನಮಗೂ ಬೆಲೆ ಬರುತ್ತೆ ಅಂತ ಹೇಳ್ಬಿಟ್ಟು ಆ ಥರ ಮಾಡಿದೆ ಅಷ್ಟೇ, ಆದರೆ ಈ ರೀತಿ ಶಿಕ್ಷೆ ಕೊಡ್ತಾರೆ ಅಣ್ಣ ಅಂತ ಅಂದ್ಕೊಂಡಿರಲಿಲ್ಲ ಅಂತ ಹೇಳ್ಬಿಟ್ಟು ಸಾವಿತ್ರಿ ಹೇಳ್ತಾಳೆ. ಆಗ ಇಲ್ಲಿ ಚಿಕ್ಕಪ್ಪ ಹೇಳ್ತಾರೆ, ಏನಿಲ್ಲ ಈಗ ಸುಮ್ಮನೆ ಬಾ, ಸುಮ್ಮನೆ ಅದೆಲ್ಲ ಏನು ತಲೆ ಕೆಡಿಸ್ಕೋಬೇಡ, ಆಮೇಲೆ ಶಿವರಾಮೇಗೌಡನೇ ಸುಮ್ಮನೆ ಆಗ್ತಾನೆ ಅಂತೇಳ್ಬಿಟ್ಟು ಹೇಳಿ ಮನೆ ಕರ್ಕೊಂಡು ಹೋಗ್ತಾನೆ. ಅಷ್ಟರಲ್ಲಿ ಇಲ್ಲೆಲ್ಲ ಒಳಗಡೆ ಬರ್ತಾರೆ. ಒಳಗಡೆ ಬಂದಮೇಲೆ ಇಲ್ಲಿ ಕ್ಷಮೆ ಕೇಳ್ತಾರೆ ಶಿವರಾಮೇಗೌಡ. ಇಲ್ಲಿ ವಿದ್ಯಾ, ನನ್ನ ಕ್ಷಮಿಸ್ಬಿಡಮ್ಮ, ನನ್ನಿಂದ ನಿನಗೆ ಎಷ್ಟೆಲ್ಲ ನೋವಾಗಿದೆ, ಎಷ್ಟೆಲ್ಲ ತೊಂದರೆ ಆಗಿದೆ, ಈ ರೀತಿ ಮಾಡಬಾರ್ದಿತ್ತು, ನಾನು ಎಷ್ಟು ಅನ್ಕೊತೀನಿ ನಾನು ನಿನಗೆ ಒಳ್ಳೇದು ಮಾಡಬೇಕು, ಒಳ್ಳೇದು ಬಯಸಬೇಕು ಅಂತ, ಆದರೆ ನನ್ನ ಕೈಲಿ ಆಗ್ತಾನೆ ಇಲ್ಲ ಅಮ್ಮ, ಏನು ಮಾಡಬೇಕು ನಾನು, ನನ್ನ ಕ್ಷಮಿಸ್ಬಿಡು ಅಂತ ಹೇಳ್ಬಿಟ್ಟು ಶಿವರಾಮೇಗೌಡ ಕೇಳ್ತಾನೆ. ಆಗ ಇಲ್ಲಿ ಹೇಳ್ತಾಳೆ ವಿದ್ಯಾ, ಏನು ತೊಂದರೆ ಪಡಬೇಡಿ ಮಾವ, ನೀವು ಮಾಡಿದ್ದು ಕೂಡ ಕರೆಕ್ಟಾಗೇ ಇತ್ತು, ನೀವು ಕಣ್ಣೆಲ್ಲ ನೋಡಿದಿರಲ್ವಾ, ಅದಕ್ಕೋಸ್ಕರ ಆ ರೀತಿ ಆಗಿದೆ ಅಷ್ಟೇ, ನಾನು ಎಷ್ಟು ಹೇಳಿದ್ನೇ ಅಲ್ವಾ, ನನ್ನ ಗಂಡನ ಮೇಲೆ ನನಗೆ ನಂಬಿಕೆ ಇದೆ, ಆ ರೀತಿ ನನ್ನ ಗಂಡ ಮಾಡೋಕ್ಕೆ ಸಾಧ್ಯನೇ ಇಲ್ಲ, ಅದಕ್ಕೋಸ್ಕರ ನಾನು ನನ್ನ ಗಂಡ ನಂಬ್ತೀನಿ ಅಂತ ಹೇಳಿದೆ ಅಲ್ವಾ, ಅದಕ್ಕೋಸ್ಕರ ಆದರೂ ಈಗ ನೀವು ಕೂಡ ನಂಬಿಕೆ ಬಂತಲ್ವಾ ಅಂತ ಹೇಳ್ಬಿಟ್ಟು ಹೇಳ್ತಾಳೆ ಇಲ್ಲಿ ವಿದ್ಯಾ. ಅಷ್ಟರಲ್ಲಿ ಈಶ್ವರಿ ಹೇಳ್ತಾಳೆ,
ಅಲ್ಲ ಬಾವ, ಇಲ್ಲಿ ಭದ್ರ ಆ ಕೆಲಸ ಮಾಡಿರೋದು ಸತ್ಯನೇ ಅಲ್ವಾ? ವಿನಂತಿ ಬೇಕಾದರೆ ಈ ಪೊಲೀಸ್ಗೆ ಕಾಲ್ ಮಾಡಿಬಿಟ್ಟು ಏನಾದರೂ ಹೇಳಿರ್ಬೋದು. ಆದರೆ ಅಲ್ಲಿ ಭದ್ರ ವಿನಂತಿ ಇಬ್ಬರು ಒಂದೇ ರೂಮಲ್ಲಿ ಇದ್ದಿದ್ದು ಮಾತ್ರ ನಿಜ ಅಲ್ವಾ ಅಂತೇಳ್ಬಿಟ್ಟು ಇಲ್ಲಿ ಈಶ್ವರಿ ಹೇಳ್ತಾಳೆ. ಆಗ ಭದ್ರ ಸಿಟ್ಟಾಗ್ಬಿಟ್ಟು, ಏನು ಹೇಳ್ತಾ ಇದೀಯ ಈಶ್ವರಿ ನೀನು? ಇಷ್ಟೆಲ್ಲ ಸುಳ್ಳು ಹೇಳಿರೋದು, ಅದನ್ನು ಕೂಡ ಸುಳ್ಳು ಹೇಳಿ ಮಾಡಿಸಿರ್ತಾರೆ ಅಂತ ನನಗೆ ಅನಿಸ್ತಾ ಇಲ್ವಾ ಇನ್ನೂ ಕೂಡ ಅಂತೇಳ್ಬಿಟ್ಟು ಇಲ್ಲಿ ಈಶ್ವರಿಗೆ ಹೇಳ್ತಾನೆ ಶಿವರಾಮೇಗೌಡ. ಆಗ ಈಶ್ವರಿ ಹೇಳ್ತಾಳೆ, ಅಲ್ಲ ಕಣಣ್ಣ, ಅಂಥದ್ರಲ್ಲೆಲ್ಲ ಯಾವ ರೀತಿ ಸುಳ್ಳು ಹೇಳ್ತಾರಣ್ಣ? ಯಾವ ಸುಳ್ಳು ಹೇಳೋಕ್ಕಿಲ್ಲ, ಏನಾದರೂ ಮಾಡಿದರೆ ಮಾಡಿರ್ಬೋದು, ಅಂಥದ್ದು ಘಟನೆ ನಡೆದಿರ್ಬೋದು ಅಂತೇಳ್ಬಿಟ್ಟು ಇಲ್ಲಿ ಹೇಳ್ತಾಳೆ ಈಶ್ವರಿ. ಅದಾದಮೇಲೆ ಭದ್ರ ಹೇಳ್ತಾನೆ, ಇಲ್ಲ ಆ ಥರ ಎಲ್ಲ ಏನಾಗಿಲ್ಲ, ಅವರು ಇದನ್ನು ಕೂಡ ಇದನ್ನು ಕೂಡ ಅದೇ ರೀತಿಯೇ ಕತೆ ಕಟ್ಟಿದ್ದಾರೆ ಅಷ್ಟೇ. ನನ್ನ ಇಲ್ಲಿ ಕೆಟ್ಟದಾಗಿ ಬಳಸ್ಕೊಂಡು ಅವರು ಈ ಮನೆಯಲ್ಲಿ ದರ್ಬಾರ್ ನಡೆಸಬೇಕು ಅಂತೇಳ್ಬಿಟ್ಟು ಆ ಥರ ಮಾಡಿದ್ದಾರೆ ಅಷ್ಟೇ ಅಂತೇಳ್ಬಿಟ್ಟು ಭದ್ರ ಹೇಳ್ತಾನೆ. ಅದಾದಮೇಲೆ ಭದ್ರ ಅವ್ರ ಅಪ್ಪನ ಕಾಲು ಹಿಡ್ಕೊಂಬೋಗಿ ಬರ್ತಾನೆ. ಕಾಲಿಟ್ಕೊಂಡು, ಕ್ಷಮಿಸ್ಬಿಡಪ್ಪ, ನನ್ನಿಂದ ನಿನಗೆ ಎಷ್ಟೆಲ್ಲ ಅವಮಾನ ಆಯಿತು, ಎಷ್ಟೆಲ್ಲ ನೋವಾಯಿತು, ಅದನ್ನೆಲ್ಲ ನೀನು ಸಹಿಸ್ಕೊಂಡು ಇದೆಯಾ, ಕ್ಷಮಿಸ್ಬಿಡು ನನ್ನ ಅಂತೇಳ್ಬಿಟ್ಟು ಇಲ್ಲಿ ಕೇಳ್ತಾನೆ ಭದ್ರೇಗೌಡ. ಆಗ ಇಲ್ಲಿ ಶಿವರಾಮೇಗೌಡ, ಭದ್ರ ಎದ್ದೇಳು, ನಿಂದೇನೂ ತಪ್ಪಿಲ್ಲ, ನೀನು ಎಷ್ಟು ಹೇಳ್ದಿ ನಾನು ಆ ಕೆಲಸ ಮಾಡಿಲ್ಲ ಅಂತ, ಆದರೆ ನಾನೇ ನಂಬಲಿಲ್ಲ, ಕ್ಷಮಿಸ್ಬಿಡೋ ನನ್ನ ಅಂತೇಳ್ಬಿಟ್ಟು ಇಲ್ಲಿ ಶಿವರಾಮೇಗೌಡ ಹೇಳ್ತಾನೆ. ಆಗ ಭದ್ರೇಗೌಡ, ಸರಿ ಬಿಡಪ್ಪ, ನೀನು ನನ್ನ ಕ್ಷಮೆ ಕೇಳೋದೇನು ಬೇಡ, ನನ್ನ ಮೇಲೆ ನಂಬಿಕೆ ಇಟ್ಟರೆ ಸಾಕು ನೀನು ಅಂತೇಳ್ಬಿಟ್ಟು ಹೇಳ್ತಾರೆ. ಆಗ ಈಶ್ವರಿಗೆ ಶಿವರಾಮೇಗೌಡ ಹೇಳ್ತಾನೆ, ಈಶ್ವರಿ, ನಿನಗೆ ಯಾವತ್ತೇ ಆದರೂ ನನ್ನ ಮಗನ ಮೇಲೆ ಡೌಟ್ ಬೀಳಬೇಡ, ಅವರು ಇದೇ ರೀತಿಯೇ ಅದನ್ನು ಕೂಡ ಕತೆ ಕಟ್ಟಿದ್ದಾರೆ ಅಷ್ಟೇ. ಇಲ್ಲಿ ವಿದ್ಯೆನೇ ತನ್ನ ಗಂಡನ ಎಷ್ಟೆಲ್ಲ ನಂಬಿದ್ದಾಳೆ, ನಾವು ಕೂಡ ನನ್ನ ಮಗನ್ನ ಅಷ್ಟೇ ನಂಬ್ತೀನಿ, ಈ ಮನೆಯವ್ರು ಕೂಡ ಭದ್ರನ ಅದೇ ರೀತಿ ನಂಬಬೇಕು. ಯಾವತ್ತೇ ಆದರೆ ಕೂಡ ಭದ್ರ ಯಾವುದೇ ಕಾರಣಕ್ಕೂ ತಪ್ಪು ಮಾಡೋಕ್ಕೆ ಮುಂದೆ ಆಗೋನೇ ಇಲ್ಲ, ಅವನು ನನ್ನ ಮಗ ಅಂತೇಳ್ಬಿಟ್ಟು ಇಲ್ಲಿ ಶಿವರಾಮೇಗೌಡ ಹೇಳ್ತಾನೆ. ಅದನ್ನೆಲ್ಲ ಕೇಳಿಸ್ಕೊಂಡು ಇಲ್ಲಿ ಈಶ್ವರಿ ಸರಿ ಬಿಡು ಅಂತ ಸುಮ್ಮನಾಗ್ಬಿಡ್ತಾಳೆ. ಅಷ್ಟರಲ್ಲಿ ಇಲ್ಲಿ ಮೂವರು ಕೂಡ ಭದ್ರ ಹಾಗೇನೆ ಶಿವರಾಮೇಗೌಡ, ವಿದ್ಯಾ ಮೂವರು ಕೂಡ ಒಂದಾಗ್ತಾರೆ. ಅದನ್ನು ನೋಡಿಬಿಟ್ಟು ಇಲ್ಲಿ ಈಶ್ವರಿಗೆ ಏನಾಗ್ತಾ ಇದೆ, ಈ ಮೂವರದು ನನಗೆ ಕಣ್ಣಿಲಿ ನೋಡೋಕ್ಕಾಗ್ತಾ ಇಲ್ಲ, ಏನಾಗ್ತಾಯಿದೆ ಅಂತೇಳ್ಬಿಟ್ಟು ಕಣ್ಣಲ್ಲೇ ಆಶ್ಚರ್ಯ ಹೋಗ್ತಾ ಇರ್ತಾಳೆ. ಇದನ್ನ ಕಣ್ಣಲ್ಲೇ ನಾನು ನೋಡಬೇಕಾ ಈಗ ಅಂತೇಳ್ಬಿಟ್ಟು ಅನ್ಕೊತಾ ಇರ್ತಾಳೆ. ಮಕ ಸುಡ್ತಾ ಇರ್ತಾಳೆ. ಆದರೆ ಮೋನಿಗೆ, ಅಜ್ಜಿಗೆ ಖುಷಿಯಾಗುತ್ತೆ. ಅಜ್ಜಿ ಹೇಳ್ತಾಳೆ, ಹೆಂಗೋ ಈ ದಿನ ಬರುತ್ತೆ ಅಂತ ನಾನು ಕಾಯ್ತಾ ಇದ್ದೆ, ಇವತ್ತಾದರೂ ಬಂದಿದೆ ಅಂತ ಹೇಳ್ಬಿಟ್ಟು. ಆಗ ಅಜ್ಜಿ ಹೇಳ್ತಾಳೆ, ಶಿವರಾಮ, ನನ್ನ ಕೂಡ ಕ್ಷಮಿಸ್ಬಿಡು ನೀನು, ನನ್ನಿಂದನೂ ಕೂಡ ತಪ್ಪಾಗಿದೆ, ವಿದ್ಯೆಗೆ ಸಪೋರ್ಟ್ ಮಾಡಿಬಿಟ್ಟು ಅಂತೇಳ್ಬಿಟ್ಟು ಹೇಳ್ತಾಳೆ. ಆಗ ಶಿವರಾಮ ಹೇಳ್ತಾನೆ, ಏನಿಲ್ಲ ಅಮ್ಮ, ನಂದು ತಪ್ಪಿದ್ದು, ನಾನು ನನ್ನ ಮಗನ ನಂಬಿದರೆ ಇಷ್ಟೆಲ್ಲ ತೊಂದರೆ ಆಗ್ತಾ ಇರಲಿಲ್ಲ, ಯಾರಿಗೂ ಕೂಡ ತೊಂದರೆ ಆಗ್ತಾ ಇರಲಿಲ್ಲ. ಆದರೆ ನಾನು ನನ್ನ ಮಗನೇ ನಂಬ್ದೇನೆ ಬೇರೆಯವ್ರನ್ನ ನಂಬಿದೆ, ಅದಕ್ಕೋಸ್ಕರ ಇಷ್ಟೆಲ್ಲ ತೊಂದರೆ ಆಗಿದ್ದು ಅಂತೇಳ್ಬಿಟ್ಟು ಶಿವರಾಮ ಹೇಳ್ತಾನೆ. ಅದನ್ನು ಕೇಳಿಸ್ಕೊಂಡು ಇಲ್ಲಿ ವಿದ್ಯೆ ಕೂಡ ಕಣ್ಣೀರಾಗ್ತಾಳೆ. ಹೌದು ಮಾವ, ನಮ್ಮವ್ರನ್ನ ನಾವು ನಂಬಬೇಕು ಫಸ್ಟು, ಆಮೇಲೆ ಬೇರೆಯವ್ರನ್ನ ನಂಬಬೇಕು ಅಂತೇಳ್ಬಿಟ್ಟು ವಿದ್ಯೆ ಹೇಳ್ತಾಳೆ. ಆಗ ಶಿವರಾಮೇಗೌಡ, ಹೌದು ವಿದ್ಯಾ, ನಿನಗಿರೋ ಜ್ಞಾನ ನನಗೆ ಕೂಡ ಇಲ್ಲ, ನೀನು ನಿನ್ನ ಗಂಡನ ನಂಬಿದಷ್ಟು ನಾನು ಕೂಡ ನನ್ನ ಮಗನ ನಂಬಲಿಲ್ಲ, ಈಗಲಿಂದ ನಾನು ಯಾವುದೇ ಕಾರಣಕ್ಕೂ ನನ್ನ ಮಗನ ಬಿಟ್ಕೊಡಲ್ಲ ಅಂತೇಳ್ಬಿಟ್ಟು ಹೇಳ್ತಾರೆ. ಆಗ ಮೂವರು ಕೂಡ ಒಂದಾಗ್ತಾರೆ. ಅದು ನೋಡಿಬಿಟ್ಟು ಇಲ್ಲಿ ರತ್ನ ಹೇಳ್ತಾಳೆ, ಹೌದು ಬೀಗ್ರೆ, ನಾವು ಕೂಡ ಇದ್ರೆ ನಿಮ್ಮ ಹತ್ರ ನಾವು ಎಕ್ಸ್ಪೆಕ್ಟ್ ಮಾಡಿದ್ದು, ನಮಗೂ ಕೂಡ ಖುಷಿ ಆಗ್ತಾ ಇದೆ, ನನಗೂ ಕೂಡ ಅಳಿಯನ ಮೇಲೆ ನಂಬಿಕೆ ಇತ್ತು, ಅದಕ್ಕೋಸ್ಕರ ಅಂತಲೇ ನಾವು ವಿದ್ಯೆಗೆ ಸಪೋರ್ಟ್ ಮಾಡ್ಕೊತ ಏನಾದರೂ ಮಾಡಿಬಿಟ್ಟು ಇದನ್ನು ಬಯಲು ಮಾಡಬೇಕು ಅಂತ ಹೇಳ್ಬಿಟ್ಟು ಸರ್ಕಸ್ ಮಾಡ್ತಾಯಿದ್ವಿ. ಅಷ್ಟರಲ್ಲಿ ಚೆಲುವನ್ ಕರೆದ್ಬಿಟ್ಟು ಶಿವರಾಮೇಗೌಡ, ಚೆಲುವ, ನನ್ನ ಕ್ಷಮಿಸ್ಬಿಡು, ನಿನಗೆ ಅಷ್ಟೆಲ್ಲ ಅವಮಾನ ಮಾಡಿದೆ, ಆದರೆ ಕೂಡ ನೀನು ನಿನ್ನ ಮಗಳ ಪರವಾಗಿ ನಿಂತುಬಿಟ್ಟು ನನ್ನ ಮಗನಿಗೆ ಎಲ್ಲ ಸತ್ಯನೂ ಕೂಡ ನೀನು ಬಹಿರಂಗ ಮಾಡ್ದಿ, ಧನ್ಯವಾದ ಚೆಲುವ. ಈ ಸತ್ಯ ಗೊತ್ತಾಗೋಕ್ಕೂ ಕೂಡ ನಿನ್ನ ಕೈವಾಡನೂ ಕೂಡ ಜಾಸ್ತಿ ಇದೆ, ನೀನು ಕೂಡ ನಮಗೆ ಸಹಾಯ ಮಾಡಿದ್ಯಾ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾರೆ ಶಿವರಾಮೇಗೌಡ. ಆಗ ಚೆಲುವ ಹೇಳ್ತಾನೆ, ಏನು ಬೇಡ ಗೌಡ್ರೆ, ನೀವು ಸುಖವಾಗಿರಬೇಕು, ನನ್ನ ಮಗಳು ಹಾಗೇನೆ ನನ್ನ ಅಳಿಯ ಸುಖವಾಗಿರಬೇಕು, ನನ್ನ ಮಗಳು ಹಾಗೇನೆ ಅಳಿಯ ಜೀವನದಲ್ಲಿ ಯಾರು ಕೂಡ ಬರಬಾರ್ದು, ಅಷ್ಟೇ ನನಗೆ ಇರೋದು ಅಂತೇಳ್ಬಿಟ್ಟು ಶಿವರಾಮ ಹೇಳ್ತೇನೆ. ಇಲ್ಲಿ ಶಿವರಾಮೇಗೌಡನಿಗೆ ಹೇಳ್ತಾರೆ ಚೆಲುವ. ಆಗ ಇಲ್ಲಿ ಶಿವರಾಮೇಗೌಡ ಹೇಳ್ತಾನೆ, ಏನು ಬೇಕು ಹೇಳೋ ಚೆಲುವ, ನಿನಗೆ ಇಷ್ಟೆಲ್ಲ ನೀನು ನನ್ನ ಮಗನ ಜೀವನಕ್ಕೆ ಸಹಾಯ ಮಾಡಿದ್ಯಲ್ವಾ ಅಂತೇಳ್ಬಿಟ್ಟು ಕೇಳಿದರೆ, ಆಗ ನೀವು ಏನು ಬೇಡ ಶಿವರಾಮೇಗೌಡ, ನನಗೆ ನೀವು ನನ್ನ ಬೀಗರು ಅಂದರೆ ಸಾಕು, ಬೀಗರು ಅಂತೇಳ್ಬಿಟ್ಟು ಒಪ್ಕೊಂಡ್ರೆ ಸಾಕು ಅಂತೇಳ್ಬಿಟ್ಟು ಚೆಲುವ ಹೇಳ್ತಾನೆ. ಆಗ ಇಲ್ಲಿ ಶಿವರಾಮ ಹೇಳ್ತಾನೆ, ಸರಿ ಬೀಗ್ರೇ ಅಂತೇಳ್ಬಿಟ್ಟು ಚೆಲುವನ ಕರಿತಾನೆ ಇಲ್ಲಿ ಶಿವರಾಮೇಗೌಡ. ಆಗ ಚೆಲುವನಿಗೆ ಫುಲ್ ಖುಷಿ ಆಗ್ಬಿಡುತ್ತೆ. ಏನು ಹೇಳಿದ್ರಿ ಬೀಗ್ರೆ ನೀವು, ನನ್ನ ಬೀಗ್ರ ಅಂದರೆ ಗೌಡ್ರೆ? ಹೌದಾ ಗೌಡ್ರೆ, ನನಗೆ ಖುಷಿ ಆಯಿತು ಗೌಡ್ರೆ, ಯಾವತ್ತೂ ಇಷ್ಟು ಖುಷಿಯಾಗಿರಲಿಲ್ಲ, ನೀವು ಈ ಪದನ ಕೇಳ್ಬಿಟ್ಟು ನನಗೆ ಖುಷಿಯಾಗ್ಬಿಡ್ತು ಅಂತ ಹೇಳ್ಬಿಟ್ಟು ಚೆಲುವ ಹೇಳ್ತಾನೆ. ಇಲ್ಲಿ ಎಲ್ಲರೂ ಕೂಡ ಖುಷಿಯಾಗಿರ್ತಾರೆ, ಆದರೆ ಈ ಖುಷಿನ ನೋಡಿ ತಡ್ಕೊಬೇಕಾಗ್ತಾ ಇರಲ್ಲ ಇಲ್ಲಿ ಚಿತ್ರಾಗೆ ಹಾಗೇನೇ ಇಲ್ಲಿ ಈಶ್ವರಿಗೆ. ಏನಮ್ಮ ಈ ರೀತಿ ಆಗ್ಬಿಡ್ತು, ನಾವು ಸಾವಿತ್ರಿ ಇದು ಅವಳನ್ನ ಅಡಗಿಸ್ಬೇಕು ಅಂತಂದರೆ ಇವ್ರ ಮನೆ ಖುಷಿ ಹೆಚ್ಚಾಗ್ಬಿಡ್ತಲ್ಲ ಅಂತೇಳ್ಬಿಟ್ಟು ಇಲ್ಲಿ ಚಿತ್ರ ಹಾಗೇನೆ ಈಶ್ವರಿ ಮಾತಾಡ್ಕೊತಾ ಇರ್ತಾರೆ. ಆಗ ಈಶ್ವರಿ,
ನೋಡೋಣ ಇರು, ಇದು ಕೂಡ ಒಂದು ಕಲ್ಲು ಹಾಕೋಣ ಅಂತ ಹೇಳ್ಬಿಟ್ಟು ನೋಡ್ತಾ ಇರ್ತಾರೆ. ನೋಡ್ಬೇಕು ಫ್ರೆಂಡ್ಸ್ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ. ಇಂದಿನ ಸಂಚಿಕೆಯಲ್ಲಿ ಸಾವಿತ್ರಿ ಮನೆಯಿಂದ ಆಚೆ ಹೋಗಾಯಿತು. ಇಲ್ಲಿ ವಿದ್ಯಾ, ಭದ್ರ, ಶಿವರಾಮೇಗೌಡ ಎಲ್ಲರೂ ಕೂಡ ಒಂದಾಗಾಯಿತು. ಚೆಲುವ ಹಾಗೇನೆ ಶಿವರಾಮ ಕೂಡ ಒಂದಾಗೋಯ್ತು. ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡ್ಕೊಂಬರ್ಬೇಕಾಗಿದೆ. ಇದಾಗಿತ್ತು ಇವತ್ತಿನ ಸಂಚಿಕೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.